ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶೋಭಾ ಟಿವಿಗೆ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇದನ್ನೇ ಶುರು ಮಾಡೋಣ. ಸೊ ನಾವು ಇವತ್ತು ಪೆಂಡಿಂಗ್ ಹಣದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನೀವು ಯಾರ್ಯಾರು ಈ ವಿಡಿಯೋ ನೋಡ್ತೀರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಈಗ ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆ ತುಂಬ ಧನ್ಯವಾದಗಳು. ಸೊ ಬನ್ನಿ ಫ್ರೆಂಡ್ಸ್, ಇದನ್ನೇ ಸ್ಟಾರ್ಟ್ ಮಾಡೋಣ. ಸೊ ಗೃಹಲಕ್ಷ್ಮಿ ಯೋಜನೆ 6 ಕಂತು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ. ಸೊ ಈಗ ಆಲ್ರೆಡಿ 6 ಕಂತು ಕೂಡ ರಿಸೀವ್ ಮಾಡಿದ್ದೀರಾ. ಸೊ ಇನ್ನು ಕೆಲವರು 5 ಕಂತು ರಿಸೀವ್ ಮಾಡಿ 6ನೇ ಕಂತಿಗೆ ವೆಯ್ಟ್ ಮಾಡ್ತಿದ್ದೀರಾ. ಸೊ ಇನ್ನು ಕೆಲವರು 1 ಕಂತು ಕೂಡ ಬಂದಿದ್ದವರು ಕೂಡ ಇದ್ದೀರಾ. ಸೊ ಇನ್ನು ಕೆಲವರಿಗೆ 3, 4 ಸೊ ಆ ಥರ ಬರದೆ ವೆಯ್ಟ್ ಮಾಡ್ತಿದ್ದೀರಾ. ಸೊ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಪೆಂಡಿಂಗ್ ಹಣ ಇದೆಯೋ ಸೊ ಅವ್ರಿಗೆ ಒಟ್ಟಿಗೆ ಜಮಾ ಆಗ್ತಾಯಿದೆ. ಸೊ 1 ಕಂತು ಇದುವರೆಗೂ ಬಂದಿಲ್ಲ ಅನ್ನೋರಿಗೆ 12,000, ಇಲ್ಲ 5 ಕಂತು ಬಂದಿಲ್ಲ ಅನ್ನೋರಿಗೆ 10,000, ಸೊ ಇನ್ನು 3 ಕಂತು ಬಂದಿಲ್ಲ 6,000. ಸೊ ಆ ಥರ ಒಟ್ಟಿಗೆ ಜಮಾ ಆಗ್ತಾಯಿದೆ. ಸೊ ಈಗ ಆಲ್ರೆಡಿ ನೀವು ಏನಾದರೂ ಸಮಸ್ಯೆಗಳು ಇದ್ದು ಸರಿಪಡಿಸ್ಕೊಂಡಿದ್ರೆ ಸೊ ಅವ್ರಿಗೆಲ್ಲ ಕೂಡ ಒಟ್ಟಿಗೆ ಜಮಾ ಆಗ್ತಾಯಿದೆ. ಸೊ ನೀವೇನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಬ್ಯಾಂಕಿಂದು ಸೊ ಎಲ್ಲ ಕೂಡ ನೀವು ಸರಿಪಡಿಸ್ಕೊಂಡಿದ್ರೆ ಸೊ ನಿಮಗೆ ಈಗ ಒಟ್ಟಿಗೆ ಜಮಾ ಆಗ್ತಾಯಿದೆ. ಸೊ ನೀವು ಕೂಡ ಜಮಾ ಆಗಿರ್ಬೋದು. ಸೊ ಒಂದ್ಸರಿ ಚೆಕ್ ಮಾಡಿ. ಸೊ ಯಾರಿಗೂ ಕೂಡ ಮೆಸೇಜಸ್ ಬರ್ತಾಯಿಲ್ಲ, ಒಂದ್ಸರಿ ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡಿ. ಮತ್ತು DBT ಆ್ಯಪ್ನಲ್ಲಿ ಚೆಕ್ ಮಾಡಿ. ಸೊ ಅದು 2 ಡೇಸ್ ಅಥವಾ 3 ಡೇಸ್ ತೊಗೊಳುತ್ತೆ DBT ಆ್ಯಪ್ನಲ್ಲಿ. ಸೊ ಒಂದ್ಸರಿ ಚೆಕ್ ಮಾಡಿ DBT ಆ್ಯಪ್ನಲ್ಲಿ. ಸೊ ನಿಮಗೂ ಕೂಡ ನೀವೆಲ್ಲ ಏನಾದರೂ ಪ್ರಾಬ್ಲಮ್ಗಳನ್ನ ಸರಿಪಡಿಸ್ಕೊಂಡಿದ್ರೆ ಪೆಂಡಿಂಗ್ ಹಣ ಒಟ್ಟಿಗೆ ಜಮಾ ಆಗ್ತಾಯಿದೆ. ಸೊ ಇನ್ನು 6ನೇ ಕಂತು ಇನ್ನೂ ಬಂದಿಲ್ಲ ಅಂತ ಯೋಚನೆ ಮಾಡ್ತಿರೋ ಅವ್ರಿಗೆ ಸೊ 6ನೇ ಕಂತು ಜಮಾ ಆಗ್ತಾಯಿದೆ. ಸೊ 6ನೇ ಕಂತು ದಿನಕ್ಕೆ 3 ಲಕ್ಷವರೆಗೂ ಮಾತ್ರ ಜಮಾ ಆಗ್ತಾ ಇರೋದ್ರಿಂದ ಸೊ 1,15,00,000 ಜನಕ್ಕೆ ಜಮಾ ಆಗಬೇಕಲ್ಲ. ಸೊ ಅದು ಫೆಬ್ರವರಿ ಎಂಡಿಂಗ್ವರೆಗೂ ಹೋಗುತ್ತೆ. ಸೊ ದಿನೇ 3 ಲ್ಯಾಕ್ಸಿಂದ ಜಮಾ ಆಗ್ತಾ ಹೋಗುತ್ತೆ. ಸೊ ನಿಮಗೆ 5 ಕಂತು ರಿಸೀವ್ ಮಾಡಿ 6ನೇ ಕಂತು ವೆಯ್ಟ್ ಮಾಡ್ತಿದ್ದವ್ರಿಗೆ ಸೊ ಇವತ್ತೆಲ್ಲ ನಾಳೆ ಜಮಾ ಆಗುತ್ತೆ. ಸೊ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಸೊ ನಿಮಗೆ ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.